ಖಿಚಡಿ ಕಾರ್ಯಕ್ರಮದಲ್ಲಿ ಗಲಾಟೆ, ಬುದ್ಧಿವಾದ ಹೇಳಿದ್ದಕ್ಕೆ ಚಾಕುವಿನಿಂದ ಹಲ್ಲೆ, ಆಸ್ಪತ್ರೆಗೆ ದಾಖಲೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಬೇಪಾರಿ ಪ್ಲಾಟ್ನಲ್ಲಿ ಸೋಮವಾರ ತಡರಾತ್ರಿ ಖಿಚಡಿ ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡುತ್ತಿದ್ದ ಯುವಕರಿಗೆ ಬುದ್ಧಿವಾದ ಹೇಳಿದ್ದಕ್ಕೆ ಮುಖಂಡನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿದ ಘಟನೆ ನಡೆದಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೇಪಾರಿ ಪ್ಲಾಟ್ನಲ್ಲಿ ರವಿವಾರ ಮುಸ್ಲಿಂ ಸಮುದಾಯದವರು ಖಿಚಡಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ವೇಳೆ ಅಲ್ತಾಫ್ ಧಾರವಾಡ ಮತ್ತು ಆತನ ಗೆಳೆಯರು ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆಯಲ್ಲಿ ತೊಡಗಿದ್ದರು. ಜಮಾತ್ ಮುಖಂಡ ಸಾದಿಕ್ ಇವರಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ದರು. ಈ ಘಟನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಅಲ್ತಾಫ್ ಮತ್ತು ಆತನ ಜೊತೆಗಿದ್ದ 4 ಜನ ಸೋಮವಾರ ರಾತ್ರಿ 12 ಗಂಟೆ ಸುಮಾರಿಗೆ ಸಾದಿಕ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಸಾದಿಕ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಆತನನ್ನು ಕೂಡಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೇಪಾರಿ ಪ್ಲಾಟ್ನಲ್ಲಿ ಅಲ್ತಾಫ್ನಂತಹ ಕೆಲವು ಯುವಕರು ತಮ್ಮ ಪುಂಡಾಟಿಕೆಯಿಂದ ಸ್ಥಳೀಯರಿಗೆ ಕಿರಿಕಿರಿ ಉಂಟು ಮಾಡಿದ್ದಾರೆ. ಈ ಘಟನೆಯಿಂದ ಕಂಗೆಟ್ಟಿರುವ ಸ್ಥಳೀಯರು ಇಂತಹ ಪುಂಡ ರೌಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲು ಮುಂದಾಗಿದ್ದಾರೆ. ಪೊಲೀಸರು ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ಆರಂಭಿಸಿದ್ದು ಆರೋಪಿಗಳನ್ನ ಬಂಧಿಸಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಏನಾಗೈತೆ ಅಂತಂದ್ರ 7-8 ವರ್ಷದಿಂದ ಅಲ್ಲೆಲ್ಲಾ ಗುರು ಹಿರಿಯರ್ ಇರ್ತಾರ. ಅವ್ರಿಗೂ ರೌಡಿಸಮ್ ಮಾಡತಾನ ಹುಡುಗ. ಇವತ್ ಸುಧಾರಿಸ್ತಾನ, ನಾಳೆ ಸುಧಾರಿಸ್ತಾನ ಅಂತ ಇವ್ರು ಹೇಳ್ಕೊಂತ ಬಂದಾರ. ಯಾಕಂದ್ರ ನಮ್ಮ ಜನಪ್ಪ ನಾವು ಒಮ್ಮಗ್ಲೆ ಪೊಲೀಸ್ ಸ್ಟೇಷನ್ ಹತ್ತುದ್ ಬೇಡ, ಇವತ್ತು ಸುಧಾರಿಸ್ತಾನ ನಾಳೆ ಸುಧಾರಿಸ್ತಾನ ಅಂದ್ರ ನಿನ್ನೆ ಅಚಾನಕ್ ಎಲ್ಲಾ ಜಮಾತ್ದವ್ರು ಸೇರಿ ಅವಂಗ ಬುದ್ಧಿ ಮಾತ್ ಹೇಳಿ ಒಂದ್ ಸಮಾಜದಾಗ ಕುಂತ ಬುದ್ಧಿ ಮಾತ್ ಹೇಳಿ ಜಗಳ ಬಗೆಹರ್ಸಕ್ ನೋಡ್ಯಾರ. ಅದು ಬಗೆಹರ್ಸಕ್ ನೋಡಿಲ್ಲ. ಆಲ್ರೆಡಿ ಅಡ್ವಾನ್ಸ್ ಸಾಮಾನ್ ತಂದ್ ಇಟ್ಕೊಂಡಾನವ. ಎಲ್ಲಾ ಒಂದೇ ಮಾತ ಓಣಿ ಸಮಸ್ಯೆ ಅಂದ್ರ ಓಣಿದವ್ರ ಅಷ್ಟ ಬರ್ಬೇಕಿತ್ತ. ಅವ್ ಮತ್ ಹೊರಗಿನ ಹುಡುಗರು ಕರ್ಸಾತನಲ್ಲ, ಆ ಹೊರಗಿನ ಹುಡುಗರು ಯಾರ ಅಂತೇಳಿ ಡಿಪಾರ್ಟ್ಮೆಂಟ್ ಅದವ್ರು ತನಿಖೆ ಮಾಡಿ ಎಲ್ಲಾರ್ಗು ನಮ್ಗ ಸಂಜೆ ಮಠ ಆಗ್ಲಿ ನಾಳೆ ಮಠ ಆಗ್ಲಿ ಡಿಪಾರ್ಟ್ಮೆಂಟ್ ತರ್ತಾರ ಅಂತೇಳಿ ಗ್ಯಾರಂಟಿ ಐತಿ. ಈಗ ಇವ್ರಿಗೆ ಏನನ್ನ ಮತ್ ಹಿರಿಯರ್ ಅಂದ್ರ ನಮ್ಗ ಒಂದ್ ತಂದೆ ಸ್ಥಾನ ಇರ್ಬೋದು, ಒಂದ್ ನಮ್ಗ ಏನೋ ಒಂದ್ ಬೈದ್ರನು ನಮ್ಗ್ ಹಿರಿಯರ್ ಬಿಟ್ಟಿರುದಿಲ್ಲ ಯಾವ್ದು ಸಮಾಜ ಆಗ್ಲಿ. ಈ ರೀತಿ ಮಾಡ್ತಾರ ಅಂದ್ರ ಸಮಾಜದವ್ರಗ ಅಂತಾನಂತ 3 ತಿಂಗಳು ನಾ ಹೊರಗಿರ್ತೇನಿ, ಮತ್ತು 3 ತಿಂಗಳು ಬಿಟ್ಟು ಸಮಾಜದವ್ರಿಗೂ ಚಾಕು ಹಾಕ್ತೇನಂತ ನಾವು ಮತ್ತ ಓಪನ್ ಆಗಿ ಹೇಳ್ತಾನ ಅಲ್ಲೇ ಹಾಕಿ ಮತ್ತು ಓಪನ್ ಆಗಿ ಹೇಳ್ತಾನ. ಈ ರೀತಿ ಯಾವ್ದು ಆಗ್ಬಾರ್ದ. ಆದ್ರೂ ಡಿಪಾರ್ಟ್ಮೆಂಟ್ ಇದೆಲ್ಲಾ ಬಂದ್ ಮಾಡ್ತೈತಿ ಅಂತ ನಂಗೆ ಭರೋಸೆ ಐತಿ. 2 ದಿನ ಬಿಟ್ಟು ಮತ್ ಮೀಟಿಂಗ್ ಮಾಡ್ತೇನೆ ಅಂತ ಹೇಳ್ಯಾರ ಸಾಹೇಬ್ರು. ಅದಕ್ಕ ನಾವೆಲ್ಲ ಬದ್ಧವಾಗಿ ಅದೇವ. ಯಾವುದೇ ರೀತಿ ಈ ರೀತಿ ಆಗ್ಬಾರ್ದು ಅಂತೇಳಿ ನಮ್ಗ. ಯಾಕಂದ್ರ ಅಲ್ಲಿ ಸಣ್ಣ ಸಣ್ಣ ಹುಡುಗರು ಎದ್ರಾಗ ಕುಂತಾರ ಏರಿಯಾದಾಗ ಅಡ್ಡಾಡಕ್ಕೀಗ. ಏನಪ್ಪಾ ಅವಂದ ದಾದಾಗಿರಿ ಆಗ್ಬಿಟ್ಟೈತ ಏರಿಯಾದಾಗ. ಆ ದಾದಾಗಿರಿ ಏನದು ಸಂಜಿಗ್ ಮಠ ಅಂದ್ರ ನಾಳೆ ಮಠ ಡಿಪಾರ್ಟ್ಮೆಂಟ್ ತೋರಿಸ್ತೈತಿ ಅಂತ ಗ್ಯಾರಂಟಿ ಐತಿ. ಎಲ್ಲಾರ್ಗು ಈ ರೀತಿ ಆಗ್ಬಾರ್ದು ಅಂತೇಳಿ ನಮ್ದು ಆಸೆ ಸರ್. ನನ್ನ ಹೆಸರು ತೋಹಿದ್ ಬಾಷಾ ಉಸ್ಮಾನ್ ಸಾಬ್ ನೂಲೂರ್. ನಾನ ಮಸ್ಜಿದ್ ಮುಸ್ತಫಾ ಸಿಂಧಿನಗರದ ಸೆಕ್ರೆಟರಿ ರೀ, ಜಮಾತಿನ ಸೆಕ್ರೆಟರಿ. ಆಮೇಲೆ ನಮ್ ಜಮಾತ್ದವ್ರು ಎಲ್ಲಾದ್ರ ಮುತ್ತಲಿ ಸಾಹೇಬ್ರ ಅದಾರ. ಘಟನೆ ಆಗಿದ್ದು ಏನಂದ್ರ ಸರ್, ಅಲ್ಲಿ ನಾವು ಆ ಹುಡುಗರು ಅವ್ರ ತಂದೆ ತಾಯಿ ಒಂದ್ ಸ್ವಲ್ಪ ಓಣಿ ಒಳಗ ಜಗಳ ಮಾಡಿದ್ರಿ. ಅವ್ರ ಜಗಳ ಮಾಡಿದಾಗ ಅಲ್ತಾಫ್, ಆಫ್ತಾಬ್ ಮತ್ತ ಅವ್ರ ತಂದೆ ಮೊಹಮ್ಮದ್ ಗೌಸ್ ಇವ್ರಿಗೆ ನಾವು ಕರಿಸಿ ಸಮಾಜದವ್ರ ಅವ್ರಿಗೆ ಬುದ್ಧಿವಾದ ಹೇಳಿ, ಹಿಂಗೆಲ್ಲಾ ಓಣಿ ಒಳಗೆ ಎಲ್ಲಾರು ಕೂಡಿ ಇರೋರು ನಾವು ಇದನ್ನೆಲ್ಲಾ ಮಾಡಬಾರ್ದು ನೀವು ಅಂತ ಬುದ್ಧಿವಾದ ಹೇಳಿದ್ವಿ. ಆ ಬುದ್ಧಿವಾದ ಹೇಳಿದ್ರು ಅವ್ರ ನಮ್ಮ ಬುದ್ಧಿವಾದಕ್ಕೆ ಲೆಕ್ಕಕ್ಕೆ ತಗೊಳ್ಳಾರನ ಹೊರಗಿನ ಹುಡುಗರಿಗೂ ಸಮೇತ ತಗೊಂಡ್ಬಂದು ನಮ್ಮ ಜಮಾತಿನ ಸದಸ್ಯ ಮೊಹಮ್ಮದ್ ಜಾಫರ್ ಸಾದಿಕ್ ಜಮಾದಾರ್ ಅವ್ರ ಮ್ಯಾಗ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡ್ಯಾರ ಸರ್. ಇದ ನಾವು ಇವತ್ತು ಅವ್ರ ಮ್ಯಾಗ ಮಾಡ್ಯಾರ್ರಿ. ಮತ್ತೇನ್ ಹೇಳ್ಯಾರ ಅವ್ರ, 6 ತಿಂಗಳ ಒಳಗ್ ಹೋಗಿ ಬರ್ತೇನೆ ನಾನು, ಬೇಕಾದವ್ರಿಗೆ ಹರದ್ರ ಅಂತೇಳಿ ಅವ್ರ ತಂದೆ ಮೊಹಮ್ಮದ್ ಗೌಸ್ ಹೇಳ್ತಾರ್ರಿ. ಆಮೇಲೆ ಬೇರೆ ಸದಸ್ಯರು ಯಾರ ಅದಾರ ಅವ್ರಿಗೆಲ್ಲರಿಗೂ ನಾವು ಟಾರ್ಗೆಟ್ ಮಾಡಿ ಅವ್ರಿಗೆಲ್ಲರಿಗೂ ನಾವು ಏನ್ ಮಾಡೋದು ಮಾಡ್ತೀವಿ ಅನ್ನೋ ಮಾತನ್ನು ಅವ್ರ ಹೇಳ್ತಾರ. ಅಂದ್ರ ಓಣಿ ಜನ ಈಗ ಓಣಿ ಹಿರಿಯರ್ಗ ಹಿಂಗ ಮಾತಾಡಕತ್ತಾರ. ಅವ್ರ ಒಂದ್ ಓಣಿ ಅಂದ ಮ್ಯಾಗ ಒಂದ್ ಹಿರಿಯರ್ ಅಂದ ಮ್ಯಾಗ ಒಂದ್ ರೆಸ್ಪೆಕ್ಟ್ ಇರ್ತೈತಿ ಸರ್. ಇದು ರಾತ್ರಿ 11:50 ಆಗತ್ತೆ ಸರ್. ಅಂದ್ರ ಅವ್ರು ಒಂದ್ ಏನಿಲ್ಲ ಅಂದ್ರು 10 ರಿಂದ 15 ಜನ ಇದ್ರ ಅಂತೇಳಿ ನೋಡಿದವ್ರು ಹೇಳ್ತಾರೆ. ಯಾಕಂದ್ರ ನಾವ್ ಅವ್ರಿಗೆ ಹೇಳಿ ಸಮಾಧಾನ ಪಡಿಸಿ ಅವ್ರಿಗೆ ಮನಿಗ್ ಹೋಗ್ರಿ ಅಂತ ನಾವು ಕಳ್ಸಿದ್ವಿ. ನಾವು ಮನಿ ಕಡೆ ಹೊಂಟಿದ್ವಿ. ಅವ್ರಿಗೆ ನಮ್ಮ ಒಬ್ಬ ಸದಸ್ಯಗೆ ಏನೈತಿ ಅವ್ರೊಂದ್ ಸ್ವಲ್ಪ ಅವ್ರಿಗೆ ಹಂಗ ಮಾಡ್ಬೇಡ ಅಂತ ಹೇಳಿ ಒಂದ್ ಸ್ವಲ್ಪ ಹೆಚ್ಚಿಗೆ ಒಂದ್ ಹಿಂಗ್ ಮಾಡಿ ದುಗ್ಸುದು ಅದನ್ನು ಮಾಡಿದ್ರು. ಅವ್ರು ಹೊಡೆದಿದ್ದಿಲ್ಲ, ಅವ್ರು ಹಂಗ್ ಮಾಡಿದ್ರು. ಅದನ್ನ ಇದನ್ನ ಮಾಡಿ ಇಟ್ಕೊಂಡು ಅವ್ರ ಮ್ಯಾಗ ಅಟ್ಯಾಕ್ ಮಾಡ್ಯಾರ. ಅವ್ರ ಏನೋ ಹರಿತವಾದ ವಸ್ತುಗಳು ಅದಾವ ಸರ್ ಅವ್ರ ಕಡೆ. ಚಾಕು ಅಂತಾವು, ಆಮೇಲೆ ಅದು ಇದಂತಾರ ಕೆವ್ತ ಅಂತಾರಲ್ಲ ಅವು ಇದ್ವು ಅಂತ. ಒಂದ್ 4-5 ಮಂದಿ ಕಡೆ ಇದ್ವು ಅಂತಾವೆಲ್ಲ. ಅವ್ರ ತಂದೆ ಸಪೋರ್ಟ್ ಮಾಡಕತ್ತಿದ್ರಂತ ಸರ್ ಹಿಂದಿಂದ. ಅಲ್ಲದ ನೋಡ್ರ ಹೊಡ್ರಿ 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 ಅಂತ ಹೇಳಿ. ನಾವು ಅವ್ರ ಮ್ಯಾಗ ಏನು ನಮ್ದು ಅವ್ರದ್ದು ಯಾವ್ದೋ ಒಂದು ವೈಯಕ್ತಿಕ ಏನು ಇದಿಲ್ರಿ. ಅವ್ರ ಒಂದ್ 7-8 ವರ್ಷದಿಂದ ನಮ್ಮ ಓಣ್ಯಾಗ ಅದಾರ ಸರ್. ಅವಾಗಿಂದನು ಅವ್ರು ಏನಾರ ಅವ್ರು ಮಾಡ್ಕೊಂತಾನೆ ಇರ್ತಾನ್ರಿ ಆ ಹುಡುಗ ಅಲ್ತಾಫ್. ಆಮೇಲೆ ಅವ್ರ ತಂದೆ ಅವ್ನಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಸರ್. ಕೇಸ್ ಅಂದ್ರ ಅವ್ರು ಬೇರೆ ಅವ 18-17 ವಯಸ್ಸಿನಾಗನ ಹೊಡೆತಾಡುದು ಮಾಡುದು ಮಾಡ್ತಿದ್ದಾರೆ ಹುಡುಗರ್ಗ. ಆಮೇಲೆ ಹುಡುಗ್ಯಾರ್ದು ಒಂದ್ ಸ್ವಲ್ಪ
ಅದು ಮಾಡ್ತೇನಿ, ನಾನು ಪ್ರೀತಿಸ್ತೇನಿ ಹಂಗ ಅದನ್ನು ಮಾಡ್ತಿದ್ದಾರೆ. ಆಮೇಲೆ ಅವ ಲಾಸ್ಟ್ ಟೈಮ್ ಈಗ ಅವ್ನ ಮದ್ವಿನೂ ಆಗೈತ್ರಿ. ಅವ್ನ ಮದ್ವಿ ಆದಾಗ ಆ ಹುಡುಗಿಗೂನು ಅವ ತಗೊಂಡ್ ಹೋಗಿ ಅಂದ್ರೆ ಓಡಿಸ್ಕೊಂಡು ಹೋಗಿನೂ ಮದ್ವಿ ಮಾಡ್ಕೊಂಡಾನ್ರಿ. ಆದ್ರ ಅದನ್ನ ನಾವು ನಮ್ ಜಮಾತ್ ಒಳಗ್ ಮಾಡಿದ್ದಿಲ್ಲ ನಾವು ಅವಾಗ. ಬೇಡ ನೀ ತಪ್ಪು ಮಾಡಿ ನೀವ್ ಹೊರಗಿರ್ಬೇಕಂತ ಹೇಳಿದ್ವಿ ನಾವು. ಆದ್ರ ಅವ್ರ ಅದನ್ನು ನಮ್ಮ ಮೀರಿ ಮತ್ತು ಬಂದ್ ಅದ ಒಣಗಿದ್ರಿ. ಆದ್ರೂ ನಾವೇನ್ ಮಾಡಿದ್ವಿ ಸಮಾಜದವ್ರ ಎಲ್ಲಾರು ಕೂಡಿ ನಮ್ಮ ಒಂದು ಹುಡುಗದಾನ ಅವಂಗ ಏನಾರ ಮಾಡಿ ಬುದ್ಧಿ ಕಲಿಸಿ ಅವ ಒಂದು ಸರಿ ದಾರಿಗೆ ಬರ್ಲಿ ಅಂತ ನಮ್ಗ ಆಶೆ ಇತ್ರಿ ಎಲ್ಲಾರ್ದು. ಆದ್ರ ಅವ ಈ ರೀತಿ ಮಾಡ್ತಾರ ಅವ್ರ ಅನ್ನೋದು ಯಾರು ಇದ್ರೊಳಗೂ ಇದ್ದಿದ್ದಿಲ್ರಿ. ಅವ್ರ ಇಬ್ರು ಮಕ್ಳ್ರಿ. ಇಬ್ರು ಅದಾರ್ರಿ ಅದ್ರೊಳಗ. ಮತ್ತ ಪ್ಲಸ್ ಬೇರೆ ಹುಡುಗರು ಅದಾರ್ರಿ ಅದ್ರೊಳಗ. ಬೇರೆ ಓಣಿ ಹುಡುಗರು ಅದಾರ್ರಿ. ಅವ್ರ ಯಾರ ಅಂತ ಹೇಳಿ ನಾವು ಐಡೆಂಟಿಫೈ ಇಲ್ರಿ ನಮ್ ಕಡೆ. ಕಂಪ್ಲೇಂಟ್ ಕೊಟ್ಟೇವ್ರಿ. ಈಗ ನಾವು FIR ಮಾಡೇವಿ. ಇವ್ರ ಸಾದಿಕ್ ಅವ್ರ ತಮ್ಮಂದು FIR ತಗೊಂಡಾವಿ. ಆಮೇಲೆ ನಮ್ಮ ಸದಸ್ಯರಿಂದ, ನಮ್ಮ ಜಮಾತಿಂದ, ನಮ್ಮ ಓಣಿ ವತಿಯಿಂದನೂ ನಾವೊಂದ್ ಅವ್ರ ಮೊಹಮ್ಮದ್ ಜಾಫರ್ ಸಾದಿಕ್ ಅಬ್ದುಲ್ ನಬಿ ಜಮಾದಾರ್ ರೀ ಅವ್ರು. ಅವ್ರ ಮೆಂಬರ್ ರೀ. ನಮ್ಮ ಮಸೀದಿ ಮುಸ್ತಫಾದ್ ಮೆಂಬರ್ ರೀ ಅವ್ರೊಬ್ರು. ಅವ್ರು ಬುದ್ಧಿವಾದ ಹೇಳಾಕನ ಹೇಳ್ಯಾರಿ. ಏನ್ ಪರ್ಸನಲ್ ಏನು ಇಲ್ರಿ. ಅವ್ರು ಒಳ್ಳೇದಕ್ಕ ಅವ್ರು ಚಲೋ ತಂಗ ನಮ್ಮ ಓಣಿ ಒಳಗ್ ಕೂಡಿ ಇರ್ಲಿ ಅನ್ನೋ ಒಂದ್ ಆಶೆ ಇತ್ತು ನಮ್ದ.